Hi family, welcome back to my RKL's vlog channel. ಸೊ ಟುಡೇ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಎಲ್ಲರೂ ಈಜೊಡಿಯೋಕ್ಕೆ ಅಂತ ಲಕ್ಕೊಳ್ಳಿ ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಬ್ಯಾಕ್ ವಾಟರ್ ಅಂತೆ. ಬಾಯ್ ಬಾಯ್. ಹಾಯ್ ಹಾಯ್ ಹಾಯ್. ಸೊ ಬನ್ನಿ. ಸೊ ನಾವೆಲ್ಲ ಹೊರಟಿದ್ದೀವಿ. ನೀವೆಲ್ಲ ಹೇಗೆ ಸಮ್ಮರ್ನ ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಸುತ್ತಮುತ್ತ ಎಲ್ಲಿ ನೋಡಿದರು ಕಾಡು. ಏನೋ ಒಂಥರ ನೋಡೋಕೆ ಚಂದ ಅಲ್ಲ ಮರಗಳು. ಬಟ್ ಈ ಬಿಸಿಲು ಟೈಮಲ್ಲಿ ಈ ನೆರಳಲ್ಲಿ ನಿಂತ್ಕೊಳ್ಳೋದು ಏನೋ ಒಂಥರ ಮನಸ್ಸಿಗೆ ಯಪ್ಪ ಏನೋ ಒಂದು ಸಿಕ್ತಾರಂಗೆ ಫೀಲ್ ಆಗುತ್ತೆ. ಎಂತ ಗೊತ್ತಾ, ಆ ಕಡೆ ಈ ಕಡೆ ಮರ ನಡುವೆ ರೋಡು. ಈ ಪ್ಲೇಸನ್ನು ನಾವು ನೋಡ್ತಾ ಇದ್ರೆ ನಮ್ಮ ವಿಲೇಜಲ್ಲಿ ಇವತ್ತೊಂದು ತೇರಿದೆ. ಸೊ ಅದನ್ನು ಮಲೆಶಂಕರ ಅಂತಾರೆ. ಸೊ ಆ ಫೀಲ್ ಬರ್ತಾ ಇದೆ ರೋಡು. ಹೀಗೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಎತ್ತಿನ ಗಾಡಿಯಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಬಟ್ ಇವಾಗ ನಾವು ಬೆಳೆದಿದ್ದೀವಿ, ನಮ್ಮದೇ ಆದ ವರ್ಕು, ನಮ್ಮದೇ ಆದ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಯಾವ ಜಾತ್ರೆಗೂ ಹೋಗ್ತಿಲ್ಲ, ಏನೂ ಇಲ್ಲ. ದಾರಿ ಕಾಣೋದಾಗಿದೆ ಅಂದ್ಕೊಂಡು ನಮ್ಮ ಮನೆಯವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದಾರೋ ಅಲ್ಲಲ್ಲಿ ಹೋಗ್ತಿದ್ದೀವಿ. ಡ್ಯಾಮಿಗೆ ಹೋಗ್ತೀವೋ ಕಾಡೊಳಗಡೆ ಸಿಗಾಕೊಂತೀವೋ ಗೊತ್ತಿಲ್ಲ. ನೋಡಿ ಹೆಂಗಿದೆ ಅಮ್ಮ. ಯಾವ ಪ್ಲೇಸಲ್ಲಿ ಬೈಕ್ನ ಓಡ್ಸೋಕ್ಕೆ ನಮ್ಮನ್ನು ಉಲ್ಟೆ ಆಗಲಿಲ್ಲ ಅಂದ್ರೆ ಒಳ್ಳೇದಪ್ಪ. ನೋಡಿ ಸಮ್ಮರ್ ಎಂಜಾಯ್ ಮಾಡೋಕ್ಕೆ ಎಲ್ಲೆಲ್ಲಿ ಹೋದ್ರೆ ನಾವು ಕಾಡೊಳಗಡೆ ಬರ್ತಿದ್ದೀವಿ. ವಾವ್ ಅಲ್ವಾ. ಖಾಲಿ ರೋಡ್ ಕಾಣ್ತಿದ್ಯಾ ನಿಮಗೆ? ವ್ಯೂ ಹೋಗ್ತಾ ಹೋಗ್ತಾ ಕಾಣುತ್ತೆ ನೋಡಿ, ಚೆನ್ನಾಗಿದೆ. ನಾನು ಅನ್ಕೊಂಡೆ ಎಲ್ಲೋ ಡಮ್ಮಿ ಪ್ಲೇಸಿಗೆ ಕರ್ಕೊಂಬರ್ತಾರೆ ಅಂತ. ಪರವಾಗಿಲ್ವೇ. ನೋಡಿದ್ರಾ ಸಮ್ಮರಲ್ಲಿ ನೀರನ್ನ ನೋಡಿದ್ರೆ ಹಾಗೆ ಕಣ್ಣಿಗೆ ನೆಮ್ಮದಿ. ಸೊ ಸುತ್ತ ಖಾಲಿ ಬೀಡು. ಮೇ ಬಿ ಮಳೆಗಾಲ ಬಂದಾಗ ಇಲ್ಲೆಲ್ಲ ಫುಲ್ ನೀರು ಬರುತ್ತೇನಲ್ಲ. ಇವಾಗ ಮಳೆ ಇಲ್ವಲ್ಲ, ಬೇಸಿಗೆಯಲ್ಲಿ ಎಲ್ಲ ನೀರು ಬತ್ತೋಗಿ ಈ ಲೆವೆಲಿಗಿದೆ. ಇದೇ ನೋಡಿ ಲಕ್ಕೊಳ್ಳಿ ಡ್ಯಾಮ್ನ ಬ್ಯಾಕ್ವರ್ಡ್. ಎಲ್ಲ ನಿಮ್ಮಂತರ ಸೇರ್ಕೊಂಡೆ. ಅಯ್ಯೋ ನೀವು ಫೋನ್ ಅನ್ನತ್ತು ಕಣೆ. ಯಾವ ರೇಂಜಿಗೆ ಸುತ್ತಿ ಬಳಸಿ ಅಂತೂ ಇಂತೂ ನಾವು ಸೇರೋ ಪ್ಲೇಸಿಗೆ ಬಂದಿದ್ದೀವಿ. ಮುಂದೆ ಹೋಗೋಕ್ಕಾಗಲ್ಲ ಅನಿಸುತ್ತೆ. ನೋಡಿ ನೀರು ಇಲ್ಲಿಂದ ನಟರಾಜ ಸರ್ವೀಸ್. ಅಂತೂ ಇಂತೂ ಈ ಉರಿ ಬಿಸಿಲಲ್ಲಿ ಬಂದ್ವಿ ನೋಡಿ. ಈ ಉರಿ ಬಿಸಿಲಲ್ಲಿ ಮಕ್ಕಳಿಗೆ ಎಂಜಾಯ್ ಮಾಡ್ಸೋಣ ಅಂತ ಬಂದು ನಾವು ಬಿಸಿಲಲ್ಲಿ ಒಣ್ಮೀನಾಗಿದ್ದೀವಿ. ಇಷ್ಟು ದೂರನೇ ನಮ್ಮಿಂದ ನಡೆಯೋಕ್ಕಾಗ್ತಿಲ್ಲ. ಬಿಸಿಲಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟಪ್ಪ. ಇಂಥ ದೊಡ್ಡ ಇದರೊಳಗೆ ಇಷ್ಟು ಒಂದು ಬಂಡೆ ಕಲ್ಲು. ಇಷ್ಟೇ ದೂರ ನಡ್ಕೊಂಬಂದಿದ್ದಕ್ಕೆ ನನಗೆ ಉಸಿರು ಮೇಲೆ ಕೆಳಗೆ ಆಡ್ತೈತೆ. ನೀರಿರೋ ಟೈಮಲ್ಲಿ ಬಲೆ ಬಿಟ್ಟಿದ್ದಾರೆ ಅನಿಸುತ್ತೆ. ನೀರೇ ಬತ್ತೋಗ್ಬಿಟ್ಟಿದೆ, ಬಲೆ ಮಾತ್ರ ಉಂಟು, ಮೀನಿಲ್ಲ. ಇಲ್ಲಿ ಯಾರೂ ಇಲ್ಲ, ನಮ್ಮದೇ ರಾಜ್ಭಾರ. ನಾವೆಷ್ಟೊತ್ತಿರ್ತೀವೋ ಅಷ್ಟೇ ನಮ್ಮ ರಾಜ್ಭಾರ. ಕಣ್ಣಿಗೆ ಕಾಣೋಷ್ಟು ದೂರನೂ ನೀರೇ ಕಾಣ್ತಿದೆ. ಚೆನ್ನಾಗಿದೆ ಅಲ್ವಾ ವ್ಯೂವು? ಇಲ್ಲಿ ನೋಡಿ ನೀರೊಳಗೆ ಲಿಂಗ ಇರುತ್ತಲ್ವ, ಇವಾಗ ನೀರಿಲ್ಲಲ್ಲ, ಹಾಗಾಗಿ ಲಿಂಗ ಕಾಣ್ತಾ ಇದೆ. ಚೆನ್ನಾಗಿದೆ ಅಲ್ವಾ? ಲಿಂಗ ಎಲ್ಲಿದ್ರೂ ಬಸವಣ್ಣ ಮುಂದೆ ಇರ್ತಾನೆ. ಫೈನಲಿ ಈಜು ಬರದೇ ಇದ್ರು ಈಜು ಹೊಡಿತೀನಿ ಅಂತ ನೀರಲ್ಲಿ ಬಿದ್ದು ಬಂದಾಯಿತು. ಅವ್ರಿಗಿನ್ನೂ ಸಮಾಧಾನ ಆಗಿಲ್ಲ, ನನಗೆ ಸಮಾಧಾನ ಆಯ್ತು. ಸಾಕು, ನಮಗೆ ಈಜು ಬರದೇ ಇದ್ರು ನೀರೊಳಗೆ ಕುಂದಾಡಿ ಬಂದಾಯಿತು. ನೀರಲ್ಲಿ ಕುಣಿಯೋದೇನೋ ಒಂಥರ ಖುಷಿ. ಬಿಸಿಲು ನೋಡ್ರಿ ಅಪ್ಪ. ಇವಾಗ ಹೋಗೋದ್ರೊಳಗೆ ಹಿಂಗೆ ತೊಪ್ಪಾಗಿನ ಹೋಗೋದ್ರೊಳಗೆ ಗಾಳಿಯಲ್ಲಿ ಡ್ರೈ ಆಗ್ತೀವಿ. ಸೊ ವಿಡಿಯೋ ಇಷ್ಟ ಆದರೆ ಮರಿದೆ ಮಾತ್ರ
ಸಬ್ಸ್ಕ್ರೈಬ್ ಮಾಡಿಬಿಡಿ. ಚೆನ್ನಾಗಿತ್ತ ಈಜು? ನಾನು ಈಜೆ ಸ್ವಲ್ಪ ಅಲ್ಲಿ ವಿಡಿಯೋದಲ್ಲಿ ನೋಡಿ ಹೇಳು. ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರಾ? ಡ್ಯಾಮ್ ಹಿಂದಗಡೆ ಚೆನ್ನಾಗಿತ್ತ ರಿತ್ವಿಕಾ? ಎಲ್ಲಿ ಬ್ಯಾಕ್ ವಾಟ್ರಲ್ಲಿ ಎಲ್ಲವ ಅಕ್ಕನ ಕೊಟ್ಟ. ಈಜೆಲ್ಲ ಹೊಡ್ಕೊಂಬಂದು ಲಾಸ್ಟಾಗಿ ಊಟ ಮಾಡೋಣ ಅಂತ A1 ಫಿಶ್ ಹೋಟೆಲ್, ಅಲ್ಲೇ ಉಂಬ್ಳೆಬೈಲಲ್ಲಿ ಇದೆ ಈ ಹೋಟೆಲು. ಸೊ ಬರ್ತಿದ್ದಂಗೆ ಖಾಲಿ ಟೇಬಲ್ಸ್ ಇದೆ ಅಲ್ವಾ, ಸೊ ಯಾವುದಾದ್ರಲ್ಲೋ ಒಂದರಲ್ಲಾದರೂ ಕುತ್ಕೊಳ್ಳೋಣ ಅಂತೇಳಿ ಸ್ಟಾರ್ಟಿಂಗ್ ಒನ್ನಲ್ಲೇ ಕುತ್ಕೊಂಡ್ವಿ. ಮಕ್ಕಳು ಫುಲ್ ಹ್ಯಾಪಿ, ಹೊರಗಡೆ ಬಂದಿರೋದು ಹ್ಯಾಪಿ ಅಲ್ವಾ. ಸೊ ನಾನು ಒಂದು ಮೀನು ಬೂಡೆ ಮತ್ತು ಹಾಗೆ ಮುದ್ದೆ ಆರ್ಡ್ರ್ ಮಾಡಿದ್ದೆ, ಮತ್ತು ಮಕ್ಕಳಿಗೆ ಕಡುಬು ಮತ್ತು ಒಂದು ಫಿಶ್ ಫ್ರೈ ಆರ್ಡ್ರ್ ಮಾಡಿದ್ದೆ. ಊಟ ಮುಗೀತು, ನಡಿಯೋಕ್ಕಾಗದೇ ಇರೋ ರೇಂಜಿಗೆ ಆಗೈತೆ. ಮುಖ ನೋಡಿ ನಂದು ಹೆಂಗಾಗೋಗೈತೆ ಸೊಳ್ಳೆ. ಬಿಸ್ಲಿಗೆ ಒಳ್ಳೆ ಒಣಮೀನಾಗೋಗಿದ್ದೀನಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇದೇ ಹೋಟೆಲಲ್ಲಿ ಬಂದಿದ್ದು. ಸಖತ್ ಊಟ ಚೆನ್ನಾಗಿತ್ತು. ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತಬಲ್. ಸೊ ಯಾರಾದ್ರೂ ಇಲ್ಲಿ ಬಂದರೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಬರ್ತಾ ಹೋಟೆಲಲ್ಲಿ ಯಾರೂ ಇರಲಿಲ್ಲ, ಬಟ್ ನಾವು ಹೋಗಿ ಕುತ್ಕೊತಿದ್ದಂಗೆ ಒಂದು ಸ್ವಲ್ಪ ಹೊತ್ತಿಗೆ ಕೂರಕ್ಕೆ ಟೇಬಲ್ ಇಲ್ಲ, ಆ ರೇಂಜಲ್ಲಿ ಜನ ಬರ್ತಾವ್ರೆ. ಹಾಗಿದ್ರೆ ನೀವೇ ಅಂದ್ಕೊಳ್ಳಿ ಎಷ್ಟು ಫೇಮಸ್ ಆಗಿರ್ಬೋದು. ಮೇ ಬಿ ಎಲ್ಲ ಇಲ್ಲಿ ಎಷ್ಟೊಂದು ಜನ ಬಂದಿದ್ರು. ಸೊ ಇವಾಗ ಏನಿಲ್ಲ, ಸೀದಾ ಮನೆಗೆ ಹೋದ್ವಿ. ಹೊಟ್ಟೆ ತುಂಬ ಊಟ ಮಾಡಾಗಿದೆಯಲ್ವಾ, ಹೋಗಿ ಮಲ್ಕೊಳ್ಳೋದಷ್ಟೇ. ಒಂದು ಮೀನಿನ ಪ್ರೈಸ್ ಬಂದು 100. ತಲೆನಾದರೂ ತೊಗೊಳ್ಳಿ, ಪೀಸ್ ಆದರೂ ತೊಗೊಳ್ಳಿ, ಒಂದು ಪೀಸ್ ಬೆಲೆ 100. ಓಕೆ, ವರ್ತಬಲ್ಲೇ ಊಟ ಮಾಡ್ಬೋದು, ಹೊಟ್ಟೆ